ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಬೇರೆಯವರ ಅಥವಾ ನಮ್ಮ ಸ್ನೇಹಿತರ ಒಂದು ವಾಟ್ಸಪ್ ಡಿಪಿನ ಸ್ಕ್ರೀನ್ ಶಾಟ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವುಗಳನ್ನ ಒಂದು ಹೈ ಕ್ವಾಲಿಟಿನಲ್ಲಿ ಯಾವ ರೀತಿ ನಾವು ಸ್ಕ್ರೀನ್ ಶಾಟ್ ತಗೋಬಹುದು ಅಥವಾ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ. ನಾನು ಕೆಲವು ದಿನಗಳ ಹಿಂದೆ ಒಂದು ವಿಧಾನ ಹೇಳಿದ್ದೆ ಸ್ನೇಹಿತರೆ, ಅದಕ್ಕಾಗಿ ಅದಕ್ಕಿಂತ ಸ್ವಲ್ಪ ಪರ್ಯಾಯವಾದಂಥ ವಿಧಾನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾವ ರೀತಿ ಅಂತ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಥವಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ನಾವು ವಾಟ್ಸಪ್ನ ಒಂದು ಏನ್ ಮಾಡ್ಬೇಕು ಅಂದ್ರೆ ವಾಟ್ಸಪ್ ವೆಬ್ನ ನಾವು ಅಂದ್ರೆ ಡೆಸ್ಕ್ಟಾಪ್ ಒಂದು ವಾಟ್ಸಪ್ನ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಾವು ಕ್ರೋಮ್ ಬ್ರೌಸರ್ನಲ್ಲಿ ಹೋಗ್ಬಿಟ್ಟು ನಮ್ಮ ವಾಟ್ಸಪ್ ಅಕೌಂಟನ್ನು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿಬಿಟ್ಟು ಅಲ್ಲಿಂದ ನಾವು ಫೋಟೋನ ಯಾವುದೇ ಬೇರೆಯವರ ವಾಟ್ಸಪ್ ಡಿಪಿನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ನಮ್ಮ ಫೋನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ವಾಟ್ಸಪ್ ಅಂತ ಸರ್ಚ್ ಮಾಡ್ಕೊಳ್ಳೋಣ. ವಾಟ್ಸಪ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ವಾಟ್ಸಪ್ ವೆಬ್ನ ನಾವು ಲಾಗಿನ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ whatsapp.com ಅಂತ ಒಂದು ವೆಬ್ಸೈಟ್ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಗ್ರೀನ್ ಕಲರ್ನಲ್ಲಿ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಮತ್ತೆ ಡೌನ್ಲೋಡ್ ಅಂತ ಮತ್ತೊಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ವಾಟ್ಸಪ್ ವೆಬ್ ಅಂತ ಬರ್ತಾ ಇದೆ. ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು QR ಕೋಡ್ ಮೂಲಕನೂ ಕೂಡ ಲಾಗಿನ್ ಮಾಡ್ಕೋಬಹುದು. ಇಲ್ಲಿ ಒಂದು QR ಕೋಡ್ ಓಪನ್ ಆಗುತ್ತೆ. QR ಕೋಡ್ ಮೂಲಕನೂ ಈಸಿಯಾಗಿ ಲಾಗಿನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇಲ್ಲಿ ಫೋನ್ ನಂಬರ್ ಮೂಲಕ ನಾನು ಲಾಗಿನ್ ಮಾಡೋದನ್ನ ಹೇಳ್ತೀನಿ. ಇಲ್ಲಿ ನಿಮ್ಮ ಹತ್ರ ಒಂದೇ ಫೋನ್ ಇದೆ ಅಂದ್ರೆ ಇಲ್ಲಿ ಫೋನ್ ನಂಬರ್ ಮೂಲಕ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಲಿಂಕ್ ವಿತ್ ಮೊಬೈಲ್ ನಂಬರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ಒಂದು ಕೋಡ್ ಅನ್ನೋದು ನಾವು ನಮ್ಮ ಒಂದು ಆ್ಯಪ್ನಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ವಾಟ್ಸಪ್ಗೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಮೇನ್ ವಾಟ್ಸಪ್ಗೆ. ಅಲ್ಲಿ ನೀವು ಆ ಕೋಡನ್ನು ಹಾಕಿಬಿಟ್ಟು ನೀವು ಲಾಗಿನ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ವೆಬ್ನಲ್ಲಿ ನಮ್ಮ ಒಂದು ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರದಲ್ಲಿ ಈ ರೀತಿ ಎಲ್ಲ ಚಾಟ್ ಲಿಸ್ಟ್ ಅಂದರೆ ನಮ್ಮ ಸ್ನೇಹಿತರ ಲಿಸ್ಟ್ಗಳು ಎಲ್ಲ ಅಥವಾ ನಮ್ಮ ಒಂದು ಮೆಸೇಜ್ಗಳ ಲಿಸ್ಟ್ಗಳೆಲ್ಲ ಇಲ್ಲಿ ಓಪನ್ ಆಗಿ ಬರುತ್ತೆ ವಾಟ್ಸಪ್ ವೆಬ್ನಲ್ಲಿ. ಲಾಗಿನ್ ಸಕ್ಸಸ್ಫುಲ್ ಆದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಏನು ಮಾಡ್ಬೇಕಂದ್ರೆ ಈ ಒಂದು ವಾಟ್ಸಪ್ ಸಂಪೂರ್ಣವಾಗಿ ವೆಬ್ನಲ್ಲಿ ಲಾಗಿನ್ ಆದ ನಂತರದಲ್ಲಿ ಇಲ್ಲಿ ಝೂಮ್ ಮಾಡಿಬಿಟ್ಟು ನಾವು ಯಾರ ಒಂದು ಡಿ ಪಿನ ಡೌನ್ಲೋಡ್ ಮಾಡ್ತಾ ಇದ್ದೀವಿ ಅಥವಾ ಸ್ಕ್ರೀನ್ ಶಾಟ್ನ ತಗೊಳ್ತಾ ಇದ್ದೀವಿ ಅವರ ಒಂದು ಅಕೌಂಟನ್ನು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಒಂದು ನಿಮಿಷ. ಇಲ್ಲಿ ಮೇಲ್ಗಡೆ ಒಂದು ಮೆಸೇಜ್ನ ಐಕಾನ್ ಇರುತ್ತೆ ಸ್ನೇಹಿತರೆ. ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾರ ಒಂದು ಡಿ ಪಿನ ನೀವು ತಗೊಳ್ತಾ ಇದ್ದೀರಾ ಅವರ ಒಂದು ಕಾಂಟ್ಯಾಕ್ಟ್ನ ಸರ್ಚ್ ಮಾಡೋದನ್ನು ಹೇಳ್ತೀನಿ. ಇಲ್ಲಿ ಈ ರೀತಿ ಚಾಟ್ ಲಿಸ್ಟ್ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಒಂದು ನಿಮಿಷ, ನಾನು ಸಂಪೂರ್ಣ ಅಂತ ಪ್ರೊಸೆಸ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಆ ಒಂದು ಮೆಸೇಜ್ನ ಐಕಾನ್ ಇರುತ್ತೆ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕಾಂಟ್ಯಾಕ್ಟ್ನ ಇಲ್ಲಿ ನೋಡಿ ಈ ರೀತಿ ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ. ಮೇಲ್ಗಡೆ ಈ ರೀತಿ ಒಂದು ಮೆಸೇಜ್ನ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಫೋನ್ ನಂಬರ್ನ ಎಂಟರ್ ಮಾಡಿ ಅಥವಾ ನೀವು ಯಾವ ಒಂದು ನಂಬರ್ನ ಡಿ ಪಿ ನೀವು ಡೌನ್ಲೋಡ್ ಮಾಡ್ತಾ ಇದ್ರೆ ಅವ್ರ ನಂಬರ್ನ ಈ ರೀತಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಅವರ ಒಂದು ಅಕೌಂಟ್ ಬರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅವರ ಅಕೌಂಟ್ ಅನ್ನೋದು ಓಪನ್ ಆಗಿದೆ ಸ್ನೇಹಿತರೆ. ಅವರು ಕಳಿಸಿರುವಂಥ ಮೆಸೇಜ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಈ ರೀತಿ ಅವರ ಪ್ರೊಫೈಲ್ನ ಕೂಡ ನೀವು ಓಪನ್ ಮಾಡ್ಕೋಬೋದು. ಇಲ್ಲಿಂದ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಅವರ ಡಿ ಪಿ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಇದನ್ನ ದೊಡ್ಡದು ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಡಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ದೊಡ್ಡದಾಗಿ ಬರುತ್ತೆ. ಇಲ್ಲಿಂದ ನೀವು ನೇರವಾಗಿ ಸ್ಕ್ರೀನ್ ಶಾಟ್ ತೊಗೋಬೋದು ಅಥವಾ ಇದ್ರ ಮೇಲೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಹೈ ಕ್ವಾಲಿಟಿ ಒಂದು ಇಮೇಜ್ ಅನ್ನೋದು ಡೌನ್ಲೋಡ್ ಆಗಿರುತ್ತೆ, ನೋಡ್ಬೋದು. ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡಿ ಹೈ ಕ್ವಾಲಿಟಿ ಇಮೇಜ್ ಅನ್ನೋದು ನಮ್ಮ ಫೋನ್ ಗ್ಯಾಲರಿಗೆ ಡೌನ್ಲೋಡ್ ಆಗಿದೆ. ನಿಮ್ಮ ವಾಟ್ಸಪ್ ಡಿ ಪಿನ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಆಗದೆ ಹೋದರೆ ಈ ರೀತಿ ನೀವು ಈಸಿಯಾಗಿ ವಾಟ್ಸಪ್ ವೆಬ್ನಲ್ಲಿ ನಿಮ್ಮ ಅಕೌಂಟನ್ನು ಲಾಗಿನ್ ಮಾಡಿಬಿಟ್ಟು ನಿಮ್ಮ ಒಂದು ಸ್ನೇಹಿತರ ಒಂದು ಡಿ ಪಿನ ನೋಡ್ಬೋದು. ಇಲ್ಲಿ ಫೋನ್ ಗ್ಯಾಲರಿನಲ್ಲಿ ಕೂಡ ಬಂದಿರುವಂಥದ್ದು.
ಈ ರೀತಿ ನೀವು ಯಾವುದೇ ಒಂದು ಸ್ನೇಹಿತರ ಡಿ ಪಿನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡುವಂತೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಂಶಯಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.